ಇದು ಕೇವಲ ಭಾಷಣದಲ್ಲಿ ತೋರಿಸಬಾರದು. ಮಹಾರಾಷ್ಟ್ರದಲ್ಲಿ ಯಾವ ರೀತಿ 3,500 ರೂಪಾಯಿಯನ್ನು ಕೊಡ್ತಾರೋ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಬೆಂಬಲವನ್ನು ನಿಗದಿಪಡಿಸಿ ನೀವು ಇಲ್ಲಿನ ರೈತರಿಗೆ ನ್ಯಾಯವನ್ನು ಕೊಟ್ಟಾಗ ಬೆಳಗಾವಿ ನಿಮ್ಮ ಅವಿಭಾಜ್ಯ ಅಂಗ ಅಂತ ನೀವು ಹೇಳಿದ್ದಕ್ಕೆ ನೀವು ಪ್ರಾಮಾಣಿಕರಾಗಿದ್ದೀರಿ ಅನ್ನೋದಕ್ಕೆ ಅರ್ಥ ಬರುತ್ತೆ. ಮೊನ್ನೆ ಸಿದ್ದರಾಮಯ್ಯರವರು ಇವತ್ತು ಹೇಳಿದ್ದಾರೆ, ನಾವು ಸಚಿವ ಸಂಪುಟ ಸಭೆಯನ್ನು ಕರೆದಿದ್ದೇವೆ, ಚರ್ಚಿಸ್ತೇವೆ ಅಂತೇಳಿ. ನಮ್ಗೆ ಗೊತ್ತಿದೆ ಈ ಸಚಿವ ಸಂಪುಟ ಸಭೆಯಲ್ಲಿ ಎಷ್ಟು ಶುಗರ್ ಕಂಪನಿಯ ಮಾಲಕರಿದ್ದಾರೆ, ಈ ಮಾಲಕರ ಚಾಪಲೂಸಿ ಮಾಡುವ ಶಾಸಕರಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಇಲ್ಲಿರುವಂತವ್ರು ಗೊತ್ತಿದೆ. ನೀವು ನ್ಯಾಯವನ್ನು ಕೊಡುವುದಿದ್ರೆ ಅವರು ಯಾರದ್ದು ಕೂಡ ಮಾತಿಗೆ ಕಿರಿಕೊಡದೆ ಈ ಮಣ್ಣಿನಲ್ಲಿ ಬೆಳೆಯನ್ನು ಬೆಳೆಯುವಂತಹ ಪ್ರತಿಯೊಬ್ಬ ಅನ್ನದಾತರ ನೈಜವಾದಂತಹ ಕೂಗು ಏನಿದೆ, ಈ ಕೂಗಿಗೆ ನೀವು ಸ್ಪಂದಿಸಬೇಕು. ಕೇಂದ್ರ ಸರ್ಕಾರ ಸ್ಪಂದಿಸದೇ ಇದ್ದಾಗ ಅಲ್ಲಿಗೆ ಪಂಜಾಬ್ನಿಂದ ಹರಿಯಾಣದಿಂದ ಟ್ರಾಕ್ಟರ್ಗಳು ಧಾವಿಸಿದ್ದನ್ನು ನೀವು ನೋಡಿದ್ದೀರಿ. ಅದೇ ರೀತಿ ಬೆಳಗಾವಿಯಿಂದ ಬಾಗಲಕೋಟೆಯಿಂದ ಬೆಂಗಳೂರಿನ ವಿಧಾನಸಭೆಯ ಕಡೆಗೆ ಟ್ರಾಕ್ಟರ್ಗಳನ್ನು ಖರೀದಿಸಲಿಕ್ಕೆ ನೀವು ಅವಕಾಶವನ್ನು ಕೊಡಬಾರದು. ಈ ರೈತರ ನೈಜವಾದಂತಹ ಕೂಗು ಏನಿದೆ ಇದಕ್ಕೆ ಸ್ಪಂದಿಸಲಿಕ್ಕೆ ರಾಜ್ಯ ಸರ್ಕಾರ ಈಗಲಾದ್ರೂ ತಯಾರಾಗಬೇಕು. ಸಿದ್ದರಾಮಯ್ಯರವರೇ ಮಾತಿಗೆ ಹೇಳ್ತೀರಿ ನಾನು ಮಣ್ಣಿನ ಮಗ ಅಂತೇಳಿ, ನಾನು ರೈತರ ಬಂಧು ಅಂತ ಹೇಳ್ತೀರಿ. ಇದನ್ನ ನಿಮ್ಮ ಕಾರ್ಯ ಪ್ರವೃತ್ತಿಯಲ್ಲಿ ನೀವು ಮಾಡಿ ತೋರಿಸಿ. ಅಧಿಕಾರದಲ್ಲಿ ನೀವು ಕೂತಿದ್ದೀರಿ, ಈ ಜನತೆಗೆ ನ್ಯಾಯವನ್ನು ತೆಗೆದುಕೊಳ್ಳಿ. ಇವತ್ತು ನಾವು ಹತ್ತರಿಕೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬಂದೆವು. ಇಲ್ಲಿಗೆ ಬರುವಾಗ ಏನು ರೈತ ಸಂಘದ ನಾಯಕರುಗಳು ನಮ್ಮಲ್ಲಿ ಹೇಳಿದ್ರು, ನಾನು ಹತ್ತರಿಕೆಗೆ ಹೋಗ್ತಾ ಇದ್ದೇನೆ, ಅಲ್ಲಿ ಕೆಲವು ತೊಂದರೆಗಳಾಗಿದೆ, ಲಾಠಿ ಚಾರ್ಜ್ ಆಗಿದೆ, ಮಾಧ್ಯಮದವರಿಗೆ ಹೊಡೆದಿದ್ದೇವೆ ಅಂತೇಳಿ. ಮಾಧ್ಯಮದವರಿಗೆ ಲಾಠಿ ಚಾರ್ಜ್ ಮಾಡುವ ಮೂಲಕ, ಹೋರಾಟಗಾರರನ್ನು ಬಂಧಿಸುವ ಮೂಲಕ, ಹೋರಾಟದ ಮೇಲೆ ಕೇಸುಗಳನ್ನು ದಾಖಲಿಸುವ ಮೂಲಕ ರೈತರ ಹೋರಾಟಗಳಲ್ಲಿ ನಿಂತು ಹೋಗುತ್ತೆ ಅಂತೇಳಿ ರಾಜ್ಯ ಸರ್ಕಾರ ಭಾವಿಸಿದ್ರೆ ಇದು ನಿಮ್ಮ ಕುರುಡು ಕನಸು. ನ್ಯಾಯ ಸಿಗುವ ತನಕ ಇಂತಹ ಹೋರಾಟಗಳಲ್ಲಿ ರಾಜ್ಯದ ಹಲವು ನಾಗರಿಕರು, ಹಲವು ಸಂಘಟನೆಗಳು, ವಿವಿಧ ಪಕ್ಷಗಳು ಕೈ ಜೋಡಿಸುತ್ತೆ. ಖಂಡಿತವಾಗಿಯೂ ಈ ಒಂದು ವೇದಿಕೆಯಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹದ್ದು, SDPI ರಾಜ್ಯ ಕಾರ್ಯದರ್ಶಿಯಾಗಿ ಇವತ್ತು ನಾನು ಮಂಗಳೂರಿನಿಂದ ಬಂದಿದ್ದೇನೆ. ನಮ್ಮ ರಾಜ್ಯಾಧ್ಯಕ್ಷರು ನಿನ್ನೆ ಘೋಷಣೆಯನ್ನು ಮಾಡಿದ್ದಾರೆ, ಈ ಹೋರಾಟಕ್ಕೆ ನಾವು ಬೆಂಬಲ ನೀಡಿದ್ದೇವೆ ಅಂತೇಳಿ. ಇದು ಕೇವಲ ನೈತಿಕವಾದ ಹಿಂಬಾಗಿಲಿನ ಬೆಂಬಲವಲ್ಲ, ಈ ಹೋರಾಟದಲ್ಲಿ ಪ್ರತಿಯೊಂದು ಹಂತದಲ್ಲೂ ರೈತರೊಂದಿಗೆ ನಾವು ಇರುತ್ತೇವೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈ ಒಂದು ವೇದಿಕೆಯ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ರೀತಿಯ ಎಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಈ ಹೋರಾಟದ ಭಾಗವಾಗ್ತಾ ಇದೆ. ಒಂದು ಹಂತದಲ್ಲಿ ಇದು ಹೋಗ್ತಾ ಇದೆ. ಇದೇ ರೀತಿಯಲ್ಲಿ ಹೋಗುವಾಗ ಸರ್ಕಾರ ನ್ಯಾಯ ನೀಡಿದ್ರೆ ಏನೂ ಆಗುವುದಿಲ್ಲ. ಈ ಹೋರಾಟ ಇನ್ನಷ್ಟು ಸ್ವರೂಪವನ್ನು ಪಡೆದು ಬಿಗಡಾಯಿಸದಂತೆ ನೋಡಿಕೊಳ್ಳುವುದು ರಾಜ್ಯ ಸರ್ಕಾರದ ಕರ್ತವ್ಯವಾಗಿದೆ. ರಾಜ್ಯ ಸರ್ಕಾರ ರೈತರಿಗೆ 3,500 ಕೊಡ್ಲಿಕ್ಕೆ ತಯಾರಾದ್ರೆ ಖಂಡಿತವಾಗಿಯೂ ಇವರು ನಿಮ್ಮೊಂದಿಗೆ ಸ್ಪಂದಿಸುತ್ತಾರೆ. ಇನ್ನು ಶಾಂತಿಯುತವಾಗಿ ಮುಗಿಯುತ್ತೆ. ಇಲ್ಲದಿದ್ರೆ ಇನ್ನಷ್ಟು ಶಕ್ತವಾಗಿ ಇದು ರಾಜ್ಯವನ್ನೇ ವ್ಯಾಪಿಸುತ್ತೆ ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯ ಕರೆಗಂಟೆಯನ್ನು ನೀಡುತ್ತಾ ಈ ಒಂದು ಮಾತಿಗೆ ಅವಕಾಶ ಕೊಟ್ಟ